ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ KKRTC ಕಂಡಕ್ಟರ್ ನಾನ್ ಗೆ ಸಂಬಂಧಪಟ್ಟಂಗೆ ಏನು ಸೆಕೆಂಡ್ ಅಡಿಷನಲ್ ಲಿಸ್ಟ್ ಬಿಟ್ಟಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನೀವು ಅಫಿಷಿಯಲ್ ವೆಬ್ಸೈಟ್ KKRTC ವೆಬ್ಸೈಟ್ ವಿಸಿಟ್ ಮಾಡಿದಾಗ ಇಲ್ಲಿ ನೀವು ನೋಡಬಹುದು 4/7/2026 ರಂದು ಪಬ್ಲಿಕೇಶನ್ ಕೊಟ್ಟಿದ್ದಾರೆ ನ್ಯೂಸ್ ಪೇಪರ್ಗೆ. ಅದು ನೀವು ಮೊದಲು ನೋಡ್ಕೊಂಡ್ ಬರೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಅಧಿಸೂಚನೆ ದಿನಾಂಕ ಅದು ಕೊಟ್ಟಿದ್ದಾರೆ. ಇಲ್ಲಿ ನೆಕ್ಸ್ಟ್ ನೋಡಬಹುದು ನೀವು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ನಿರ್ವಾಹಕ ಉಳಿಕೆ ಮೂಲ ವೃಂದ RPC ಅಂದ್ರೆ ನಾನ್ ಗೆ ಹುದ್ದೆಗಳ ದಾಖಲಾತಿ ಪರಿಶೀಲನೆಗೆ ಕರೆಯಲಾದ ಹೆಚ್ಚುವರಿ ಅಭ್ಯರ್ಥಿಗಳ ಪಟ್ಟಿ 2 ಅನ್ನು ಅಂದ್ರೆ ಅಡಿಷನಲ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಲಿಸ್ಟ್ 2 ನಿಗಮದ ಜಾಲತಾಣದಲ್ಲಿ ಪ್ರಕಟಿಸಲಾಗಿದ್ದು, ಸದರಿ ಅಭ್ಯರ್ಥಿಗಳು ದಿನಾಂಕ 9/7/2026 ರಂದು ಕಲಬುರಗಿಯ ಕಕರಸ ಅಂದ್ರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಕೇಂದ್ರ ಕಚೇರಿ ಅರ್ಚಿಡ್ ಮಾಲ್ ಹಿಂದ್ಗಡೆ ಅಂತೇಳಿ ಕೊಟ್ಟಿದ್ರು. ಮೊದಲು ತಮ್ಮ ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗಲು ಸೂಚಿಸಲಾಗಿದೆ. ಸದರಿ ದಿನದಂದು ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶ ಒದಗಿಸಲಾಗುವುದಿಲ್ಲ. ನೀವು ನೋಡಬಹುದು ಒಂದು ನ್ಯೂಸ್ ಪೇಪರ್ ಪಬ್ಲಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೆಕ್ಸ್ಟ್ ಅಡಿಷನಲ್ ಲಿಸ್ಟ್ ನೋಡಿದಾಗ ಇದು ನೋಡಿ ಸ್ನೇಹಿತರೆ, ಈಗಾಗಲೇ ಒಂದು ಅಡಿಷನಲ್ ಲಿಸ್ಟ್ ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಜುಲೈ 2ರಂದು ಆಲ್ರೆಡಿ ನಡೆಸಿದ್ದಾರೆ. ಈಗ ಆದ್ರೂ ಕೂಡ ಮತ್ತೊಮ್ಮೆ ಸೆಕೆಂಡ್ ಅಡಿಷನಲ್ ಲಿಸ್ಟ್ ಬಿಟ್ಟು ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೆದಿದ್ದಾರೆ. ಇಲ್ಲಿ ನೀವು ನೋಡಬಹುದು ಅಂದ್ರೆ ಇಲ್ಲಿ ನೋಡಬಹುದು ನಿಗಮದ ಕಂಡಕ್ಟರ್ ನಾನ್ ಗೆ ದರ್ಜೆ 3 ಇದೊಂದು ಗೊತ್ತಿರಲಿ ನಿಮ್ಗೆ. ಕಂಡಕ್ಟರ್ ಹುದ್ದೆ ಗ್ರೂಪ್ ಸಿ ಲೆವೆಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಗ್ರೂಪ್ ಸಿ ಲೆವೆಲ್ ಹುದ್ದೆ ಆಗಿದೆ. ಈ ಹುದ್ದೆಗೆ ದೇಹದಾರ್ಢ್ಯತೆ ಅಂದ್ರೆ ಫಿಸಿಕಲ್ ಇದು ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಅಲ್ವಾ, ಮತ್ತು ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾಗಿರುವ ಅಭ್ಯರ್ಥಿಗಳ ಹೆಚ್ಚುವರಿ ಪಟ್ಟಿ 2 ಅನ್ನು ಈ ಮೂಲಕ ಪ್ರಕಟಿಸಲಾಗಿದೆ. ಸದರಿ ಪಟ್ಟಿಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣದ ಕುರಿತು ದಾಖಲಾಗಿರುವ ನ್ಯಾಯಾಲಯದ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. ಅಂದ್ರೆ 56% ಇಶ್ಯೂ ಇದೆ ಅಲ್ವಾ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿ. ಇನ್ನೊಂದು ಸ್ನೇಹಿತರೆ, ನಾನ್ ಗೆ ಕಂಡಕ್ಟರ್ ನಲ್ಲಿ ಬರೀ ಕೇವಲ 60 ಪೋಸ್ಟ್ ಇದ್ದು 60x5 ಮಾಡಿದ್ರೆ 300 ಹುದ್ದೆಗಳಾಗುತ್ತೆ. ಈಗಾಗಲೇ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸಿದ್ದಾರೆ, ಒಂದು ಅಡಿಷನಲ್ ಲಿಸ್ಟ್ ಬಿಟ್ಟಿದ್ದಾರೆ ಮತ್ತು ಈ ಸೆಕೆಂಡ್ ಅಡಿಷನಲ್ ಲಿಸ್ಟ್ ಬಿಟ್ಟಿದ್ದಾರೆ. ಹುದ್ದೆಗಳು ಇರೋದೇ 60, ಡಾಕ್ಯುಮೆಂಟ್ಸ್ ಸೆಲೆಕ್ಟ್ ಮಾಡೋದು 300 ಜನ. ಆದ್ರೆ ಇಲ್ಲಿ ನೀವು ನೋಡಬಹುದು ಸುಮಾರು 536 ಜನಕ್ಕೆ ಒಂದು ಸೆಕೆಂಡ್ ಅಡಿಷನಲ್ ಲಿಸ್ಟ್ ಬಿಟ್ಟಿದ್ದಾರೆ. ಇದು ಹೇಗೆ ಅಂತ ನನಗೂ ಕೂಡ ಗೊತ್ತಿಲ್ಲ, ಗೊತ್ತಿದ್ದವರು ಕಮೆಂಟ್ ಮಾಡಿ ತಿಳಿಸಿ. ಒಟ್ಟಿನಲ್ಲಿ ಲಿಸ್ಟ್ ಬಿಟ್ಟಿದ್ದಾರೆ. ಈ ಒಂದು ಲಿಸ್ಟ್ ಮೇ ಬಿ ನೀವು ಆಲ್ರೆಡಿ ಗೊತ್ತಾಗಿದೆ. 9/7/2026 ಅಂದ್ರೆ ಜುಲೈ 9ರಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸ್ತಾರೆ. ಇದರಲ್ಲಿ ಯಾರು ಸೆಲೆಕ್ಟ್ ಆಗಿದ್ರೆ ನಿಮ್ ರಿಜಿಸ್ಟ್ರೇಷನ್ ನಂಬರ್ ನೋಡ್ಕೊಂಡು ಸೆಲೆಕ್ಟ್ ಆದವರು ನಿಮ್ದೊಂದು. ಇನ್ನೊಂದು ಸ್ನೇಹಿತರೆ, ವುಮೆನ್ ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಇದೆ ಇದು ಹುದ್ದೆಗಳು ಸಂಖ್ಯೆ ಕಡಿಮೆ ಇದೆ, ಆದ್ರೆ ಜನರು ಜಾಸ್ತಿ ಆಯ್ಕೆ ಮಾಡಿದ್ದಾರೆ. ಏನೋ ಗೊತ್ತಿಲ್ಲ, ನೋಡೋಣ. ಇದು ಬಹುಶಃ ಕೋರ್ಟ್ ಕೇಸ್ ಏನು ಇದ್ವಲ್ಲ ಹುದ್ದೆಗಳು, ಬಹುಶಃ ಅದ್ರದ್ದು ಇದ್ರಬಹುದು. ಅವರು ಕ್ಲಾರಿಟಿಯಾಗಿ ಕೊಟ್ಟಿಲ್ಲ. ಹಾಗಾಗಿ ಸ್ನೇಹಿತರೆ, ಅದೇನೇ ಇರ್ಲಿ, ನಿಮ್ಗೆ ಬೇಕಾಗಿರೋದು ಹುದ್ದೆ ಅಷ್ಟೇ. ಯಾರು ಸೆಲೆಕ್ಟ್ ಆಗಿದ್ರಲ್ಲ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡು ಬನ್ನಿ. ಮತ್ತೆ ಇನ್ನೊಂದು 1:1 ಲಿಸ್ಟ್ ಯಾವಾಗ ಬರಬಹುದು, ಅದು ಬಹಳ ಜನ ಕೇಳ್ತಾ ಇದ್ರಿ. ನೋಡಿ ಸ್ನೇಹಿತರೆ, ಈ ಒಂದು ಸೆಕೆಂಡ್ ಲಿಸ್ಟ್ ಬರ್ದೇ ಹೋಗಿದ್ರೆ 10ನೇ ತಾರೀಕು ಒಳಗಡೆ, ಈಗಾಗಲೇ ಹೇಳ್ದಂಗೆ 10ನೇ ತಾರೀಕು ಒಳಗಡೆ ನಿಮ್ದು ಲಿಸ್ಟ್ 1:1 ಲಿಸ್ಟ್ ಬರ್ತಿತ್ತು. ಆದ್ರೆ ಈ ಒಂದು ಅಡಿಷನಲ್ ಲಿಸ್ಟ್ ಬಿಟ್ಟಿರೋದ್ರಿಂದ ಮತ್ತೆ 9ನೇ ತಾರೀಕು ಅಡಿಷನಲ್ ಲಿಸ್ಟ್ ಕ್ಯಾಂಡಿಡೇಟ್ಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸಾದ್ಮೇಲೆ 1 to 2 ವೀಕ್ ತಗೋತಾರೆ. ಯಾಕೆಂದ್ರೆ 1:1 ಲಿಸ್ಟ್ ರೆಡಿ ಮಾಡ್ಬೇಕಲ್ವಾ. ಕ್ಯಾಟಗರಿ, ರಿಸರ್ವೇಶನ್, ಸ್ಕೋರ್ ಕಾರ್ಡ್ ಮತ್ತು ಎಲ್ಲ ರಿವೈಸ್ ಮಾಡ್ಕೊಂಡು ಲಿಸ್ಟ್ ರೆಡಿ ಮಾಡೋದು ಸುಲಭ ಅಲ್ಲ. ಹಾಗಾಗಿ 1 or 2 ವೀಕ್ ಅಂದ್ರೆ ಜುಲೈ 15 or 20 ಅಂದ್ರೆ ಇನ್ನು 10ದಿಂದ 12 ದಿನದ ಒಳಗಡೆ
ನಿಮ್ದೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಕ್ಲಿಯರ್ ಆಗಿರುತ್ತೆ. 1:1 ಲಿಸ್ಟ್ ಬಿಡುವ ಸಾಧ್ಯತೆ ಇದೆ ಇನ್ನು 10 to 15 ಡೇಸ್. ಏಕೆಂದ್ರೆ ಈ ಒಂದು ಅಡಿಷನಲ್ ಲಿಸ್ಟ್ ಬಿಟ್ಟಿರೋದ್ರಿಂದ ಮತ್ತೆ ಮುಂದೆ ಹೋಗುವ ಸಾಧ್ಯತೆ ಇದೆ. ಹಾಗಾಗಿ 1:1 ಲಿಸ್ಟ್ ಜುಲೈ 20 ಒಳಗೆ ಬರಬಹುದು. ಯಾರು ಸೆಲೆಕ್ಟ್ ಆಗಿದ್ರಲ್ಲಿ ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೆಲೆಕ್ಟ್ ಆದವರು ಕೂಲ್ ಆಗಿರಿ, ಯಾವುದೇ ಯೋಚನೆ ಮಾಡ್ಕೊಳ್ಳಕ್ ಹೋಗಬೇಡಿ. ಆರಾಮಿ ಯಾವಾಗೇ ಬರಲಿ ಅವಾಗ ನೀವು ಒಂದು ಜಾಯ್ನಿಂಗ್ ಡೇಟ್ ಕೂಡ ಬಿಡ್ತಾರೆ. ಮತ್ತು ಇನ್ನು ತಾತ್ಕಾಲಿಕ ಲಿಸ್ಟ್ ಮಾತ್ರ ಬಿಡ್ತಾರೆ 1:1. ಅದಾದ ನಂತರ ಅದಕ್ಕೆ ಅಬ್ಜೆಕ್ಷನ್ ಕೊಟ್ಟು ಅದಾದ ನಂತರ 1:1 ಫೈನಲ್ ಲಿಸ್ಟ್ ಬಿಡ್ತಾರೆ. ಅದಾದ ನಂತರ ಅದ್ರ ಮುಂದಿನ ಪ್ರೊಸೀಜರ್ ಅವರು ವೆಬ್ಸೈಟ್ ಮೂಲಕನೇ ನಡೆಸ್ತಾರೆ. ಮುಂದಿನ ಪ್ರೊಸೀಜರ್ ಡಿಪೋ ಚೂಸ್ ಮಾಡೋದಿರ್ಬೋದು, ಆರ್ಡರ್ ಕಾಪಿ ಇಶ್ಯೂ ಮಾಡೋದಿರ್ಬೋದು, ಎಲ್ಲ ಡೇಟ್ ಎಲ್ಲ ಮೆನ್ಷನ್ ಮಾಡ್ತಾರೆ. ಒಂದೊಂದಾಗಿ ಅಪ್ಡೇಟ್ ಕೊಡ್ತಾ ಹೋಗ್ತೇನೆ. ಈ ಒಂದು ಚಾನಲ್ಗೆ ನೀವು ಫಾಲೋ ಮಾಡಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.